ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ಶರತ್ ವರ್ಡ್. ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಪ್ಲೇಸ್ ಅಂತ ಹೇಳಿದ್ರೆ ಇದು ಮಂಡ್ಯ ಡಿಸ್ಟಿಕ್ಕಲ್ಲಿರೋ ಪಾಂಡವಪುರ ತಾಲೂಕಲ್ಲಿ ಅಹಲ್ಯಾದೇವಿ ಟೆಂಪಲ್, ಅಂದರೆ ಉಕ್ಕಡದ ಮಾರಮ್ಮ ಅಂತಲೇ ತುಂಬ ಫೇಮಸ್ ಟೆಂಪಲು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಟ್ರೈನ್ ಪ್ರಿಫರ್ ಮಾಡಿದ್ವಿ, ಟ್ರೈನಲ್ಲಿ ಹೋಗೋಣ ಅಂತ. ನನ್ನ ಮಗಂಗೆ ಯಾವಾಗಲೂ ಟ್ರೈನ್ ಅಂದರೆ ತುಂಬ ಇಷ್ಟ. ಸೊ ಅವ್ನು ತುಂಬ ಹಠ ಮಾಡ್ತಿದ್ದ, ಟ್ರೈನಲ್ಲೇ ಹೋಗಬೇಕು ಅಂತ. ಸೊ ಅದಕ್ಕೆ ಟ್ರೈನಲ್ಲಿ ಹೋಗೋಣ ಅವನಿಗೋಸ್ಕರ ಅಂತ ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಖುಷಿಯಾಗಿದೆ ಟ್ರೈನಲ್ಲಿ. ಅದು ಓಪನ್ ಮಾಡಿ ಇದು ಓಪನ್ ಮಾಡಿ ನಂಗೆ ಹಂಗೆ ತೋರಿಸಿ ಹಿಂಗೆ ತೋರಿಸಿ ಫುಲ್ ಎಕ್ಸೈಟೆಡ್. ಅವನಿದೆ ಸೆಕೆಂಡ್ ಆರ್ ಥರ್ಡ್ ಟೈಮ್ ಅನಿಸುತ್ತೆ ಟ್ರೈನಲ್ಲಿ ಹೋಗ್ತಾ ಇರೋದು. ಯೂಶ್ವಲಾಗಿ ಅವರಪ್ಪ ಎಲ್ಲೇ ಹೋದ್ರು ಅವನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದು. ಸೊ ಅವನಿಗೆ ಟ್ರೈನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಅವನಿಗೆ ಮೊಬೈಲಲ್ಲಿ ಏನಾದ್ರು ವೀಡಿಯೋಸ್ ನೋಡ್ತಿದ್ರು, ಟ್ರೈನ್ ವೀಡಿಯೋಸ್ಗಳೇ ನೋಡ್ತಾ ಇರ್ತಾನೆ. ಸೊ ಆ ಥರ ಅವನು. ಇಲ್ಲಿ ನೋಡಿ ಅವ್ರ ಅಜ್ಜಿ ಇದು ಅವ್ರ ಅಜ್ಜಿ, ಅಂದರೆ ನಮ್ಮ ಅತ್ತೆ, ಅವರು ಕೂಡ ತೋರಿಸ್ತಾ ಇದ್ದಾರೆ ಅವನಿಗೆ. ಸೊ ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡು, ನಮ್ಮ ಭಾವ ಮತ್ತು ಪಾಪು ಇಷ್ಟು ಜನ ಹೋಗ್ಬಿಟ್ಟು ಬಂದ್ವಿ. ತಿಂತಾ ಇದ್ದಾನೆ ಸ್ನ್ಯಾಕ್ಸು. ನೋಡು ನಾನು ಯಾರಿಗೂ ಕೊಡಲ್ಲ, ಇದು ನನಗೆ ಕೊಡಿಸಿದ್ದು ಅಂತ ಅವರಪ್ಪ ಅವ್ರ ದೊಡ್ಡಪ್ಪ ಇಬ್ಬರು ಚೆನ್ನಾಗಿ ಕೊಡಿಸ್ಕೊಂಡ. ಏನು ಬೇಕಲ್ಲ ಟ್ರೈನಲ್ಲಿ ಏನು ಬರುತ್ತೆ ಎಲ್ಲನೂ ಅವರಪ್ಪ ಅವ್ರ ದೊಡ್ಡಪ್ಪ ಇಬ್ಬರು ಇರೋದಕ್ಕೆ ಅಪ್ಪ ಕೊಡಿಸಿಲ್ಲ ಅಂದ್ರೆ ದೊಡ್ಡಪ್ಪ ಕೊಡಿಸಿಲ್ಲ ಅಂದ್ರೆ ಅಪ್ಪ. ಸೊ ಒಳ್ಳೆ ಚೆನ್ನಾಗಿ ತಿನ್ನೋಕ್ಕೆ ಐಟಮ್ಸ್ಗಳೆಲ್ಲ ಒಳ್ಳೆ ಚೆನ್ನಾಗಿ ಸಿಕ್ತು. ಸೊ ಆರಾಮಾಗಿ ತಿನ್ಕೊಂಡು ಹೋಗಿದ್ದೆ, ಗೊತ್ತಾಗಲಿಲ್ಲ. ಸೊ ಟ್ರೈನ್ ಈಗ ಸ್ಟಾರ್ಟ್ ಮೂವ್ ಆಯಿತು. ಅವನು ಫುಲ್ ಖುಷಿ. ಟ್ರೈನು ಹೇಗೆ ಹೋಗ್ತಾ ಇದೆ ಟ್ರ್ಯಾಕಲ್ಲಿ, ಹೆಂಗೆ ಹೋಗುತ್ತೆ ಹೇಗಾಗುತ್ತೆ ಅಂತ ಅಂದ್ಕೊಂಡು. ಸೊ ನಾವು ಆ್ಯಕ್ಚುಲಿ ಇಲ್ಲಿಂದ ಹೋಗಿ ನಮ್ಮ ಅತ್ತೆ ಅವರ ತವ್ರ ಮನೆ ಪಾಂಡವಪುರ ಅಂತ, ಅಲ್ಲಿ ಸ್ಟೇ ಆಗಿದ್ವಿ ಅವ್ರ ಮನೇಲೆ. ಸೊ ನನ್ನ ಹಸ್ಬೆಂಡ್ಗಂತೂ ಹೊಸ ಜಾಗ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ಒದ್ದಾಡ್ತಿದ್ರು. ಅವ್ರು ಎಲ್ಲೋದ್ರೂ ಅಷ್ಟೇ, ಹೊಸ ಪ್ಲೇಸ್ ಬಂದರೆ ಅವ್ರು ನಿದ್ದೆನೇ ಬರಲ್ಲ, ಓದಾಡ್ತಿರ್ತಾರೆ ಫುಲ್ಲು. ನಾವು ಮಿಡ್ ನೈಟ್ 3 o'clockಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳಿದರು. ಸೊ ನಾವು 2:30ಗೆ ಎದ್ಬಿಟ್ಟು 3:30 ಅಷ್ಟರಲ್ಲೆಲ್ಲ ರೆಡಿಯಾಗಿ ಟೆಂಪಲ್ಗೆ ಹೊರಟೋಗಿದ್ವಿ. ಸೊ ಪಕ್ಕದ ಮನೆಯವ್ರದ್ದೊಂದು ಆಟೋ ಇತ್ತು. ಸೊ ಅಲ್ಲಿಂದ ಅಲ್ಲಿ ಡ್ರಾಪ್ ತೊಗೊಂಡ್ವಿ. ಬಟ್ ದೇವಸ್ಥಾನದವರೆಗೂ ಯಾರಿಗೂ ಆಟೋಲಿ ಬಿಡ್ತಾ ಇರಲಿಲ್ಲ, ಎಲ್ಲರೂ ನಡ್ಕೊಂಡೇ ಹೋಗಬೇಕಿತ್ತು. ಬಿಕಾಸ್ ಅಷ್ಟೊಂದು ಕ್ರೌಡ್ ಇತ್ತು. ಆಲ್ಮೋಸ್ಟ್ ಮೋರ್ ದೆನ್ 7,000 to 8,000 ಮೆಂಬರ್ಸ್ ಇದ್ರು ಅನ್ಕೊತೀನಿ. ರೋಡಲ್ಲಿ ನೋಡ್ಬೋದು ಸ್ವಲ್ಪನೂ ಜಾಗ ಇಲ್ದಂಗೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಫೈನಲ್ ಆಗಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಎಷ್ಟು ಕ್ಯೂ ಅಂತಂದರೆ ಯಪ್ಪ, ಈಗ ನೋಡ್ತಿರ್ಬೋದು ನೀವು, ಇದು ಬರೀ ಅರ್ಧ ಕ್ಯೂ ಅಷ್ಟೇ. ನಾವು ಆಲ್ರೆಡಿ ಮುಂದೆ ಬಂದಿದ್ದೀವಿ, ಇನ್ನು 2 ಕ್ಯೂ ಮಾಡ್ತಿದ್ರು. ಆ ಕಡೆ ಒಂದು ಕ್ಯೂ, ಈ ಕಡೆ ಒಂದು ಕ್ಯೂ. ನಾವು ಈ ಸೈಡಲ್ಲಿ ನಿಂತಿದ್ವಿ. ಆಮೇಲೆ ಮಧ್ಯದಲ್ಲಿ ಹೋಗಿ 2 ಕ್ಯೂನು ಮರ್ಜ್ ಮಾಡ್ತಿದ್ರು. ಅಷ್ಟು ಜನ ಇದ್ದರು. ಇದು ಜಸ್ಟ್ 3:30 or 4 o'clock ಅನ್ಕೊತೀನಿ ಈ ಟೈಮಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲಿಂದ ಟೆಂಪಲ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅಲ್ಲಿ ಹೂವಿನ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ಸಖತ್ತಾಗಿತ್ತು ಡೆಕೋರೇಷನ್ ಎಲ್ಲ. ಈಗ ಆಲ್ಮೋಸ್ಟ್ ಒಳಗೆ ಹತ್ತತ್ರ ಬಂದಿದ್ದೀವಿ ನಾವು ನಡ್ಕೊಂಡು. ಸಿಕ್ಕಾಬಿಟ್ಟೆ ಲಾಂಗ್ ಕ್ಯೂ ಏನು. ಮತ್ತು ಇಲ್ಲೆಲ್ಲ ಫೇಮಸ್ ಎಂತಕ್ಕೆ ಅಂದರೆ ಇಲ್ಲಿ ತಡೆ ಎಲ್ಲ ಓಡಿಸ್ತಾರೆ. ಸೊ ಅದಕ್ಕೆ ತುಂಬಾ ಫೇಮಸ್ಸು. ನೆನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಎಷ್ಟು ಜನ ಬಂದರು ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನೆನ್ನೆ ಅಂದರೆ ಅರ್ಲಿ ಮಾರ್ನಿಂಗ್, ಇವತ್ತು ಮಾರ್ನಿಂಗು ಅಷ್ಟೊಂದು ಜನ ಇದ್ದರು. ನಾನು ತಡೆ ಹೊಡೆಯೋದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಎಲ್ಲ ವೀಡಿಯೋಸು ಕವರ್ ಮಾಡೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ಬರೀ ದೇವ್ರ ದರ್ಶನ ಆಗಲಿ ಅಂತ ಮಾಡಿದೆ. ಸೊ ನೀವು ಈಗ ನೋಡ್ಬೋದು ಲೈವ್ ಆಗಿ, ನಿಮಗೂ ಕೂಡ ದರ್ಶನ ಆಗುತ್ತೆ ನೋಡಿ. ದೇವಸ್ಥಾನ ತುಂಬ ಚಿಕ್ಕದಾಗಿದೆ, ಅದು ತುಂಬ ಪವರ್ಫುಲ್ ಅಂತ ಕೇಳಿದ್ದೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಈ ಟೆಂಪಲ್ಗೆ ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇರ್ತಾರಂತೆ. ನೋಡ್ಬೋದು ನೀವು, ದೇವ್ರ ದರ್ಶನ ನಿಮಗೂ ಕೂಡ ಲೈವ್ ಆಗಲಿ ಅಂತ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ್ದಿದ್ದು. ಸೊ ನೋಡಿ ದೇವರು ಹೇಗಿದೆ ಅಂತ. ನೀವು ಕೂಡ ಎಲ್ಲ ದೇವರ ಆಶೀರ್ವಾದ ಪಡ್ಕೊಳ್ಳಿ. ಬಟ್ ಡೆಕೋರೇಷನ್ ಆಗಲಿ, ಅಲ್ಲಿರೋರಾಗಲಿ ಎಷ್ಟು ಹೋಲ್ ನೈಟ್ ನಿದ್ದೆ ಮಾಡಲ್ಲ ಅಂದ್ಕೊಳ್ತೀನಿ ಅವತ್ತಿನ ದಿನ. ಮತ್ತು ಅವತ್ತಿನ ದಿನ ಏನೇ ಹಣ್ಣು ಹೂವು ಏನು ಸಾಮಾನು ತೊಗೊತೀರಾ ಅಂದರೆ ಹೇಳಿದ್ದೆ ರೇಟು. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ರೇಟ್ ಕೊಟ್ಟು ತೊಗೊಳ್ಬೇಕು, ಆ ಥರ ಇತ್ತು. ಸೊ ಫೈನಲಾಗಿ ನಾವೆಲ್ಲ ಮುಗಿಸ್ಕೊಂಡು ಆಚೆ ಬಂದು 6:30 ಅಷ್ಟರೆಲ್ಲ ಬಂದ್ವಿ. ಪ್ಲಸ್ ಅಲ್ಲಿ ಬ್ರೇಕ್ಫಾಸ್ಟ್ ತಿಂದ್ವಿ. ಬ್ರೇಕ್ಫಾಸ್ಟ್ ಯಾಕೋ ನಂಗೆ ಹಿಡಿಸ್ಲಿಲ್ಲ. ಸೊ ಅದ್ರ ಪ್ರಿಫರ್ ಮಾಡೋಂಗಿದ್ರೆ ನೀವೇನಾದರೂ ಬಾಕ್ಸಲ್ಲಿ ಹಾಕ್ಕೊಂಬನ್ನಿ, ಇಲ್ಲ ಅಂತಂದರೆ ಬೇರೆ ಕಡೆನೇ ಮಾಡಿ. ಬ್ರೇಕ್ಫಾಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಮತ್ತೆ ವಾಪಸ್ 6:30 ಅಷ್ಟರಲ್ಲೆಲ್ಲ ನಮ್ಗೆ ದರ್ಶನ ಆಗೋಯಿತು. ನಾವು 3:30ಗೆ ನಿಂತ್ವಿ, 6:30ಗೆ ಬಂದ್ವಿ. ಆಲ್ಮೋಸ್ಟ್ 3 hours ತೊಗೊಳ್ತು. ವಿತ್ 5,000-6,000 ಕ್ರೌಡ್ ಇರುತ್ತೆ. ಬಟ್ 6 ಗಂಟೆ ಮೇಲೆ ನಾವು ಆಚೆ ಬಂದಾಗ ನೋಡಬೇಕಿತ್ತು ಗೈಸ್, ಕ್ರೌಡ್ ಎಷ್ಟಿತ್ತು ಗೊತ್ತಾ, ಅಷ್ಟು ಕ್ರೌಡು. ಸೊ ಇವಾಗ ಬಂದ್ವಿ. ಮತ್ತು ಇಲ್ಲಿ ಪಾಂಡವಪುರ ರೈಲ್ವೆ ಸ್ಟೇಷನ್ ನಂಗೆ ಏನೋ ಒಂಥರ ಒಂದು ಸ್ವಲ್ಪ ಇಷ್ಟ ಆಯಿತು. ಬಿಕಾಸ್ ಅದರೊಳಗೆ ಪಾರ್ಕ್ ಥರ ಇತ್ತು, ಹೊರಗಡೆ ಎಲ್ಲ ಚೆನ್ನಾಗಿ ಮಾಡಿದರು. ಫುಲ್ ಗ್ರೀನರಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಅವರೆಲ್ಲ ಟಿಕೆಟ್ ತೊಗೊಳಕ್ಕೆ ಅಂತ ಹೋದರು. ನಾನು ನೋಡಿರಲಿಲ್ಲ ರೈಲ್ವೆ ಸ್ಟೇಷನ್. ನೈಟ್ ಬಂದಿದ್ದು, ಬೇಗ ಆತ್ರವಾಗಿ ಬಂದುಬಿಟ್ಟಿದ್ವಿ. ಸೊ ಹೆಂಗಿದೆ ಏನು ಅಂತ ನೋಡೋಣ ಅಂತ ಬಂದೆ. ತುಂಬ ದೊಡ್ಡದಾಗಿ ಚೆನ್ನಾಗೇ ಇದೆ ಪಾಂಡವಪುರದು ರೈಲ್ವೆ ಸ್ಟೇಷನು. ಸೊ ಟ್ರೈನ್ ಸಿಕ್ತು, ಟ್ರೈನಲ್ಲಿ ಹತ್ಕೊಂಡ್ವಿ.
ನನ್ನ ಮಗನಿಗೆ ಅವನು ಹೊರಗಡೆ ಫುಡ್ ಏನು ತೊಗೊಂಡ್ರು ಅವ್ನು ಅಡ್ಜಸ್ಟ್ ಆಗಲ್ಲ, ತಿನ್ನಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಎದ್ಬಿಟ್ಟು ನಾವು ಸ್ಟೇ ಆಗಿದ್ವಲ್ಲ ನನ್ನ ಅತ್ತೆ ತವ್ರ ಮನೆ. ಸೊ ಅವ್ರ ಅತ್ತಿಗೆ ಇದ್ದರು, ಅವರೇ ಪುಳಿಯೋಗರೆ ಮಾಡಿಕೊಟ್ಟಿದ್ರು. ಮಗುಗೆ ಹೊರಗಡೆ ತಿನ್ಸೋದು ಬೇಡ, ಪುಳಿಯೋಗರೆ ಮಾಡಿಕೊಟ್ಬಿಡ್ತೀನಿ ಅಂತ ಅವ್ರು ಮಾಡಿಕೊಟ್ಟಿದ್ರು, ಭಾಗ್ಯ ಅಕ್ಕ ಅಂತ ಅವರು. ಸೊ ಅವರೇ ಮಾಡಿಕೊಟ್ಟಿದ್ರು. ಅವನು ಅದನ್ನೇ ತಿನ್ಕೊಂಡು ಆರಾಮಾಗಿ ಆಮೇಲೆ ಬ್ರೇಕ್ಫಾಸ್ಟ್ ತಿಂದಮೇಲೆ ನನಗೆ ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಯಾಕೆ ಹಿಂಗೆ ಮೂವ್ ಆಗುತ್ತೆ, ಯಾಕೆ ಟ್ರ್ಯಾಕಿಂಗ್ ಹೋಗುತ್ತೆ ಅಂತ. ಸೊ ಡೋರ್ ಹತ್ರ ಹೋಗಬೇಕು ಅಂತಂದಾಗ ಅವರಪ್ಪ ಒಂದು 5 ಮಿನಿಟ್ಸ್ ಆಯಿತು ಅಂತ ಕರ್ಕೊಂಡು ಅಲ್ಲೇ ನಿಂತಿದ್ರು. ಬಟ್ ಈ ಥರ ಯಾರು ಡೋರ್ ಹತ್ರ ಮಕ್ಕಳನ್ನ ನಿಲ್ಲಿಸ್ಕೊಂಬೇಡಿ, ಇಟ್ಸ್ ನಾಟ್ ಸೇಫ್. ಬಟ್ ಅವ್ನು ತುಂಬ ಹಠ ಮಾಡ್ತಿದ್ದ. ಸೊ ದೂರದಲ್ಲಿ ಒಂದು 2 ಮಿನಿಟ್ಸ್ ಅಷ್ಟೇ ಹಿಂಗೆ ನಿಲ್ಲಿಸ್ಕೊಂಡು ಕರ್ಕೊಂಡು ಬಂದುಬಿಟ್ವಿ. ಸೊ ಆಮೇಲೆ ಮನೆಗೆ ಬಂದು ಪೂಜೆ ಎಲ್ಲ ಮಾಡ್ಕೊಳ್ಬೇಕಿತ್ತಲ್ಲ, ಭೀಮ್ನ ಅಮಾವಾಸ್ಯೆ ಪೂಜೆ ಇತ್ತು. ಸೊ ನಾನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಆ ಟೈಮಿಗೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದಿದ್ದರು, ಅವ್ರಿಗೂ ಪೂಜೆ ಮಾಡಿಬಿಡಿ ಅಂತ ಹೇಳಿದೆ. ಸೊ ಅವರು ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಭೀಮ್ನ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಮಗ ಅಂತೂ ಫುಲ್ ಯಾವ ಥರ ಮಂಗಳವಾರ ಶುಕ್ರವಾರ ಯೂಶ್ವಲಾಗಿ ಪೂಜೆ ಮಾಡ್ತಿರ್ತೀನಿ ನಾನು. ಸೊ ಅವನು ಪ್ರತಿ ಸಲ ಮಾಡಿದಾಗಲೂ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಫುಲ್ ಮಾಡುತ್ತಾನೆ, ಫುಲ್ ದೈವ ಭಕ್ತ. ಇನ್ನೇನು ಭೀಮ್ನ ಅಮಾವಾಸ್ಯೆ ಪೂಜೆ ಅಂತಂದರೆ ಪಾದ ಪೂಜೆ ಕೂಡ ಮಾಡಬೇಕಲ್ವ ಗಂಡಂದು. ಸೊ ಅವ್ರಿಗೂ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಭೀಮ್ನ ಅಮಾವಾಸ್ಯೆ ಪೂಜೆ ಹೇಗೆ ಮಾಡ್ಕೊಳ್ಬೇಕು ಅಂತ. ಸೊ ಯಾರು ನೋಡಿಲ್ಲ ಅಂತಂದರೆ ಅದನ್ನು ನೋಡ್ಕೊಂಡು ಬರ್ಬೋದು. ಫಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಆರತಿ ತೆಗಿಯೋಕ್ಕೆ ಅಂತಂದ್ಬಿಟ್ಟು ದೀಪನ ಅಲ್ಲೇ ಮೊದಲೇ ಕತ್ತಿಸಿಟ್ಕೊಂಡಿದ್ದೆ. ಸೊ ಪೂಜೆ ಎಲ್ಲ ಮಾಡಿಕೊಂಡೆ. ಸೊ ನಮ್ಮ ಮದುವೆಗೆ ಆಲ್ಮೋಸ್ಟ್ 5 ಇಯರ್ಸ್ ಆಯಿತು. ಸೊ ನಾನು 1 ಇಯರ್ ಕೂಡ ಮಿಸ್ ಮಾಡಿಲ್ಲ. ಸೊ ಪ್ರತಿ ವರ್ಷವೂ ಪೂಜೆ ಮಾಡ್ತಿರ್ತೀನಿ. ಸೊ ಪೂಜೆ ಮಾಡಾದ್ಮೇಲೆ ಫೈನಲಾಗಿ ಲಾಸ್ಟಲ್ಲಿ ಏನಾದರೂ ಕಾಣಿಕೆ ಕೊಡಬೇಕಲ್ಲ ಹಸ್ಬೆಂಡು. ನಾನು ಪ್ರತಿ ವರ್ಷ ಅವ್ರು ಯೂಶ್ವಲಿ ಏನೂ ಕೊಡೋಕ್ಕೆ ಹೋಗಲ್ಲ, ಹೇಳ್ತಾರೆ ನಾನಿನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಮ್ಮ, ಒಳ್ಳೆ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ಅದಕ್ಕಿಂತ ಬೇರೆ ಗಿಫ್ಟ್ ಇನ್ನೇನಾದರೂ ಬೇಕಾ ನಿನಗೆ ಅಂತಾರೆ. ಸೊ ನನಗೂ ಕೂಡ ಅದೇ ಇಂಪಾರ್ಟೆಂಟು. ದುಡ್ಡು ಕಾಸು ಬರುತ್ತೆ ಹೋಗುತ್ತೆ, ಬಟ್ ಅವ್ರು ಕೊಡೋ ಪ್ರೀತಿ, ನೆಮ್ಮದಿ, ಆರಾಮಾಗಿ ಸುಖವಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅಷ್ಟಿದ್ರೆ ಸಾಕು. ಸೊ ಗಂಡಂಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪಾದ ಪೂಜೆನೂ ನಾನು ಮುಗಿಸ್ಕೊಂಡೆ. ಅವರು ನನಗೆ ಆಶೀರ್ವಾದ ಮಾಡಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಇನ್ನೇನು ನೆಕ್ಸ್ಟು ಏನು ಮಾಡೋಣ, ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ವಿ. ಆಮೇಲೆ ನನ್ನ ಮಗಂಗೆ ಹೋಮ್ವರ್ಕ್ಸ್ ಎಲ್ಲ ಇತ್ತು. ಸೊ ಅವ್ರಿಗೆ ಆಲ್ರೆಡಿ ಹಿಂದಿ ಹೋಮ್ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂದಿ ಈ ಎಲ್ಲ ಬರೀತಾನೆ ಅವನು. ಆಗಲೇ ಅವ್ನಿಗೆ ಈಗ LKG ಅವನು, ಬಟ್ ಹಿಂದಿ ಎಲ್ಲ ಬರೆಯೋಕ್ಕೆ ಕೊಟ್ಟಿದ್ದಾರೆ, ಬರೀತಾನೆ ಅವನೊಬ್ಬನೇ. ಸೊ ಸಂಜೆ ಅವ್ನಿಗೆ ಹೋಮ್ವರ್ಕ್ ಎಲ್ಲ ಬರ್ಸಾದ್ಮೇಲೆ ಸಂಜೆ ಪೂಜೆ ಎಲ್ಲ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಮೇ ಬಿ ನೀವು ನೋಡಿದಾರ ಅಂದ್ಕೊಳ್ತೀನಿ. ನಾವು ಅಲ್ಲಿ ಮಾರ್ನಿಂಗ್ ಎಲ್ಲ ಹೋಗಿ ಹೇಗೆ ಬಂದ್ವಿ, ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ವಿ, ಮನೇಲಿದ್ದೀವಿ. ಭೀಮ್ನ ಅಮಾವಾಸ್ಯೆ ಪೂಜೆ ಕೂಡ ಮಾಡ್ಕೊಂಡ್ವಿ. ಇವತ್ತು ಬ್ಲಾಗ್ ಇಷ್ಟೇ ಸದ್ಯಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನವ್ಯ ಶ್ರದ್ಧವಟ್. ಆ್ಯಂಡ್ ಎಲ್ರಿಗೂ ಬಾಯ್. ಲೆಟ್ಸ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ಬ್ಲಾಗ್.